ಪರಮಾತ್ಮ ಎಲ್ಲಿದ್ದಾನೆ? ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ. ಈ ಮಾತನ್ನು ಹೇಳಿದವರು ಜ್ಞಾನಿಗಳೇ. ಇಲ್ಲಿ ಪರಮಾತ್ಮನ ನಾವು ನೋಡ್ಬೋದು ಅಂತ ಆತ್ಮಗಳು ಯಾರು? ಅಂದ್ರೆ ನಮ್ಮಲ್ಲೂ ಒಂದು ಆತ್ಮ ಇದೆ, ಇದು ಹೋಗಿ ಆ ಪರಮಾತ್ಮದಲ್ಲಿ ಸೇರ್ಕೊಳ್ಳಪ್ಪ ಅಂತ ನಾವು ಕೇಳ್ಕೊಳ್ತೀವಿ. ಭೂಮಿ ಮೇಲೆ ಇರುವಂತ ಎಲ್ಲಾ ವ್ಯಕ್ತಿಗಳಲ್ಲಿ ಒಂದೊಂದು ಆತ್ಮ ಇದೆ. ನಮ್ಮ ಕೊನೆ ಗುರಿ ಏನು? ನಮ್ಮ ಆತ್ಮ ಹೋಗಿ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ಬೇಕಪ್ಪ ಅನ್ನೋದೇ ನಮ್ಮ ಗುರಿ, ಮೋಕ್ಷ. ಎಲ್ಲರೂ ಕೇಳ್ಕೊಳ್ಳೋದು ಅದೇ, ನಮ್ಮ ಆತ್ಮ ಪರಮಾತ್ಮನಲ್ಲಿ ಲೀನ ಆಗ್ಬೇಕು, ಸಾಕು. ಪರಮಾತ್ಮ ಅಂದ್ರೆ ಏನು ಅಂತ ಜ್ಞಾನಿಗಳು ತಿಳಿಸಿದಂತ ಮಾತು. ಜ್ಞಾನಿಗಳು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಜಾಸ್ತಿ ತತ್ವಗಳನ್ನ ಫಾಲೋ ಮಾಡಿ ಸಾಕು. ಅಲ್ಲಿ ತಿಳಿಸ್ತಾರೆ, ಪರರನ್ನ ಗೌರವಿಸುವಂತ ಒಂದು ಆತ್ಮ ಆಗಿರ್ಬೇಕು. ನೀನ್ ಪರಮಾತ್ಮನಲ್ಲಿ ಸೇರ್ಬೇಕು ಅಂತ ಏನೋ ಆಸೆ ಇದೆ, ಅದೇ ಸೇರ್ಬೇಕು ಅಂದ್ರೆ ಇದನ್ನ ಮಾಡು ಸಾಕು, ನೀನು ಪರಮಾತ್ಮನಲ್ಲಿ ಆಟೋಮೆಟಿಕಲಿ ಹೋಗಿ ಸೇರ್ತೀಯಾ ಅಂತ ಅವ್ರು ಹೇಳಿದ್ರು. ಎಕ್ಸಾಂಪಲ್, ನಾನು ನಾರ್ಮಲ್ ಮನುಷ್ಯ, ನನ್ನಲ್ಲಿ ಒಂದು ಆತ್ಮ ಇದೆ, ನಾನು ಹೋಗ್ಬಿಟ್ಟು ಪರಮಾತ್ಮನಲ್ಲಿ ಸೇರ್ಕೋಬೇಕು ಹೇಗೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ. ನನ್ನ ಆತ್ಮ ಯಾವ ತರ ಇರಬೇಕು ಅದಕ್ಕೆ ಅಂದ್ರೆ, ಪರರನ್ನ ಗೌರವಿಸುವಂತ ಆತ್ಮ ಆಗಿರ್ಬೇಕು. ಅಂದ್ರೆ ಬೇರೆಯವರಿಗೆ ಗೌರವ ಕೊಡುವಂತ ಆತ್ಮ. ಅಂದ್ರೆ ನನ್ನ ಆತ್ಮ ಈ ದೇಹದಲ್ಲಿದೆ ಅಂದ್ರೆ ಈ ದೇಹ ಗೌರವ ಕೊಡಬೇಕು ಬೇರೆಯವ್ರಿಗೆ. ಸೆಕೆಂಡ್, ಪರರನ್ನ ನಿಂದಿಸದ ಆತ್ಮ ಆಗ್ಬೇಕು. ಅಂದ್ರೆ ಬೇರೆಯವ್ರನ್ನ ನಿಂದಿಸಬಾರದು, ಯಾವುದೇ ಕಾರಣಕ್ಕಾಗ್ಲಿ ನಿಂದಿಸುವಂತ ಆತ್ಮ ಆಗಿರಬಾರ್ದು. ದೂಷಿಸದ ಆತ್ಮ ಆಗ್ಬೇಕು. ಯಾವ್ದಕ್ಕಾದ್ರೂ ಸರಿ, ಅವರು ತಪ್ಪು, ಅವ್ರು ಹೇಳಿದ್ ಸರಿ ಇಲ್ಲ, ಅವ್ರು ಮಾಡಿದ್ ಸರಿ ಇಲ್ಲ ಅಂತ ದೂಷಿಸದ ಆತ್ಮ ಆಗ್ಬೇಕು. ಆಯ್ತಾ? ಇನ್ನ ನೋವು ಕೊಡದ ಆತ್ಮ ಅಂತ ಹೇಳಿದ್ರು. ಅಂದ್ರೆ ಬೇರೆಯವ್ರಿಗೆ ಕಷ್ಟ ಕೊಡದೆ ಇರೋದು, ನೋವು ಕೊಡದೆ ಇರೋದು, ಯಾವ ರೂಪದಲ್ಲಾದ್ರೂ ಆಗಿರ್ಬೋದು, ಅಂತ ಆತ್ಮ ನಿನ್ನದಾಗ್ಬೇಕು. ಅಂದ್ರೆ ಈ ಆತ್ಮ ಎಲ್ಲಿರುತ್ತೆ ಆ ದೇಹ ಅಂತದ್ದಾಗ್ಬೇಕು. ಬೇರೆಯವರಿಗೆ ಅವಮಾನಿಸದ ಆತ್ಮ ಆಗ್ಬೇಕು ಅಂತ ಹೇಳಿದ್ರು. ಯಾವುದೋ ಒಂದು ರೂಪದಲ್ಲಿ, ಯಾರೋ ಒಂದು ಕಾರಣದಲ್ಲಿ ಅವಮಾನ ಆಗೋಗೆ ಮಾಡ್ಬಿಟ್ಟಿರ್ತೀರಾ, ಗೊತ್ತಿದ್ದು ಅವಮಾನಿಸದ ಆತ್ಮ ಆಗ್ಬೇಕು ಪರಮಾತ್ಮ ಆಗ್ಬೇಕು ಅಂದ್ರೆ. ಇನ್ನ ಅನುಮಾನಿಸದ ಆತ್ಮ ಆಗ್ಬೇಕು ಅಂತ ಹೇಳಿದ್ರು. ಬೇರೆಯವ್ರನ್ನ ಅನುಮಾನ ಪಡೆದಿರೋರು, ಅವ್ರು ಏನೋ ಒಳ್ಳೇದು ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ಉದ್ದೇಶ ಇಟ್ಕೊಂಡಿರ್ಬೇಕು ಕೆಟ್ಟದು ಅಂತ ಅನುಮಾನ ಪಡೆದೇ ಇರುವಂತ ಆತ್ಮ ಆಗ್ಬೇಕು. ನೆಕ್ಸ್ಟ್ ಹೇಳ್ತಾರೆ, ಆಸೆ ಪಡದ ಆತ್ಮ ಆಗ್ಬೇಕು. ಅಂದ್ರೆ ಏನೋ ಒಂದು ಕಾರಣಕ್ಕೆ ಆಸೆ ಪಟ್ಟು ಅದರ ಮೇಲೆ ಫೋಕಸ್ ಮಾಡ್ತೀವಲ್ಲ, ಅದನ್ನ ಬಿಟ್ಟು ಬದುಕುವಂತ ಆತ್ಮ ಆಗ್ಬೇಕು. ಇನ್ನೊಂದು ಮಾತು ಹೇಳಿದ್ರು, ಅಸೂಯೆ ಪಡದ ಆತ್ಮ ಆಗ್ಬೇಕು. ಅಂದ್ರೆ ಬೇರೆಯವ್ರನ್ನ ಕಂಡು ಹೊಟ್ಟೆ ಉರ್ಕೊಳ್ಳುವಂತ ಬುದ್ಧಿನ ಬಿಡಬೇಕು. ಇದನ್ನೆಲ್ಲಾ ಮಾಡಿದ ದಿನ ನನ್ನ ಆತ್ಮನು ಹೋಗಿ ಪರಮಾತ್ಮನಲ್ಲಿ ಸೇರುತ್ತೆ. ಎಷ್ಟೋ ಜನ ನಮಗೆ ಮೋಕ್ಷ ಬೇಕು, ನಾನು ಪರಮಾತ್ಮನಲ್ಲಿ ಲೀನ ಆಗ್ಬೇಕು ಅಂತ ಕೇಳ್ಕೊಂಡು ಧ್ಯಾನ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಬಟ್ ಮಾಡೋ ಕೆಲಸ ಮಾಡ್ತಾನೆ ಇರ್ತೀವಿ. ಪರಮಾತ್ಮನಲ್ಲಿ ಲೀನ ಆಗ್ಬೇಕು ಅಂದ್ರೆ ಹೇಗೆ ಅಂದ್ರೆ, ಸಿಂಪಲ್ ಆಗಿ ಅವ್ರು ಹೇಳಿದ್ದು, ಪರರನ್ನ ಗೌರವಿಸು, ನಿಂದಿಸಬೇಡ, ಬೇರೆಯವ್ರನ್ನ ದೂಷಿಸಬೇಡ, ನೋವು ಕೊಡಬೇಡ, ಅವಮಾನಿಸ್ಬೇಡ, ಅನುಮಾನಿಸ್ಬೇಡ, ಅವರಿಂದ ಏನು ಆಸೆ ಪಡಬೇಡ, ಅವ್ರನ್ನ ಕಂಡು ಅಸೂಯೆ ಪಡಬೇಡ. ಇಷ್ಟು ಮಾಡಿದ್ರೆ ಸಾಕು, ನೀನು ಪರಮಾತ್ಮನಲ್ಲಿ ಲೀನ ಆಗಬಹುದು. ಬಟ್ ಇದೆಲ್ಲ ಮಾಡೋದು ತುಂಬಾ ಕಷ್ಟ ಇದೆ ಅಲ್ಲ. ನಾನು ಧ್ಯಾನ ಮಾಡ್ತೀನಿ 4 ಅವರ್ ಕೂತ್ಕೊಂಡು, ಬಟ್ ಬೇರೆಯವ್ರ ಮೇಲೆ ಹೊಟ್ಟೆ ಉರಿ ಪಟ್ಕೊಳ್ತೀನಿ. ಅಯ್ಯೋ ಅವ್ರು ಅಷ್ಟೊಂದು ಸಾಧನೆ ಮಾಡ್ಬಿಟ್ರ, ಅಸೂಯೆ ಬಂತಲ್ಲ, ಪರಮಾತ್ಮನಲ್ಲಿ ಸೇರಲ್ಲ. ಇನ್ನ ಬೇರೆಯವ್ರು ಗೌರವ ಕೊಡ್ಲಿಲ್ಲ, ಅವ್ರಿಗೇನ್ ಗೊತ್ತು, ನನಗೆ ಅದಕ್ಕಿಂತ ಜಾಸ್ತಿ ಗೊತ್ತು, ಸೇರಲ್ಲ. ಗೌರವ ಕೊಡ್ಲಿಲ್ಲ ಅಂದ್ರೆ. ಇನ್ನ ಬೇರೆಯವ್ರನ್ನ ದೂಷಿಸುದ, ಅವರೆಲ್ಲ ನೋಡಿಲ್ವಾ ನಾವು, ನಮಗ್ ಗೊತ್ತಿಲ್ವಾ, ಎಂತೆಂಥವ್ರು ಬಂದ್ರು, ಹೆಂಗೋ ಹೋದ್ರು, ದೂಷಣೆ, ಸೇರಲ್ಲ. ಇನ್ನ ಅನುಮಾನ, ಅವ್ರ ಬಗ್ಗೆ ಅನುಮಾನ ಇದ್ದೇ ಇರುತ್ತೆ. ಟೋಟಲ್ ಆಗಿ ನಮ್ಮ ಮನಸ್ಸು ಚಂಚಲತೆಯಿಂದ ಹೊರಗಡೆ ಬಂದಾಗ ನಾವು ಪರಮಾತ್ಮನನ್ನ ಸೇರ್ತೀವಿ, ಪರಮಾತ್ಮನಲ್ಲಿ ಲೀನ ಆಗ್ತೀವಿ ಅಂತ ಸಿಂಪಲ್ ಆಗಿ ಹೇಳ್ತು ಈ ಜ್ಞಾನಿಗಳ ಮಾತು. ಇನ್ನೊಂದ್ಸಲ ತಿಳ್ಕೊಳ್ಳಿ, ಪರಮಾತ್ಮನಲ್ಲಿ ಸೇರ್ಬೇಕು ಅಂದ್ರೆ ನಮ್ಮ ಸುತ್ತಮುತ್ತ ಇದ್ದೇ ಇರ್ತಾನೆ ಪರಮಾತ್ಮ. ನಾವು ಕೂಡ ಪರಮಾತ್ಮನಲ್ಲಿ ಸೇರಬಹುದು. ಈ ಆತ್ಮ ಪರಮ ಆತ್ಮ ಆಗಬಹುದು ಯಾವಾಗ? ಪರರನ್ನ ಗೌರವಿಸಿದಾಗ, ನಿಂದಿಸದೆ ಇದ್ದಾಗ, ದೂಷಿಸದೆ ಇದ್ದಾಗ, ನೋವು ಕೊಡದೆ ಇದ್ದಾಗ, ಅವಮಾನಿಸದೆ ಇದ್ದಾಗ, ಅನುಮಾನಿಸದೆ ಇದ್ದಾಗ, ಆಸೆ ಪಡದೆ ಇದ್ದಾಗ, ಅಸೂಯೆ ಪಡದೆ ಇದ್ದಾಗ ಪರಮಾತ್ಮನಲ್ಲಿ ಸೇರ್ಕೊಳ್ತೀವಿ. ಇನ್ನ ಈ ತರದ ಎಷ್ಟೋ ವಿಷಯಗಳಿದೆ, ತಿಳಿಸ್ತೀನಿ.